ಹಾಯ್ ನಮಸ್ಕಾರ. ನನ್ನ ಹೆಸರು ರಿಯಾಜ್ ಅಂತ, ಬಿಜಾಪುರ ಡಿಸ್ಟ್ರಿಕ್ಟ್ ಇಂಡಿ ತಾಲೂಕು ಹಿರೇಬಿನೂರದವನು. ಈ ಮಷಿನ್ ಬಗ್ಗೆ ಹೇಳ್ಬೇಕಂದ್ರೆ ಆಲ್ರೆಡಿ ನೀವೆಲ್ಲ ಚೆಕ್ ಮಾಡಿರ್ತೀರಾ, ಗೂಗಲ್ ಸರ್ಚ್ ಮಾಡಿರ್ತೀರಾ, ಯೂಟ್ಯೂಬ್ ಮಾಡಿರ್ತೀರಾ. ಟಾಟಾ ಇಟಾಚಿ ಸನ್ರೈ ಪ್ರೈಮ್ ಅಂತ ES4. ಈ ಮಷೀನ್ ನಾನು ಹೊಸದಾಗಿ ತಗೊಂಡಿನಿ, ಹೊಸ ಮಷೀನು, ಫಸ್ಟ್ ಮಷೀನು. ನಾನು ಮೆಕ್ಯಾನಿಕಲ್ ಇಂಜಿನಿಯರು. ಮುಂಚೆ ಬೆಂಗಳೂರಲ್ಲಿ ಮತ್ತೆ ಅಬ್ರಾಡ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ನಾನು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಮಷೀನ್ ಹುಡುಕ್ತಾ ಇದ್ದೆ, ತುಂಬಾ ಹುಡುಕ್ತಾ ಇದ್ದೆ. ಆಮೇಲೆ ಬೇರೆ ಬೇರೆ ಮಷೀನ್ ಇತ್ತು. ಆಮೇಲೆ ಈ ಮಷೀನ್ ಸ್ವಲ್ಪ ಚೆಕ್ ಮಾಡಿದೆ, ಇದ್ರದ್ದು ಚೆನ್ನಾಗ್ ಅನಿಸ್ತು, ಸ್ಪೆಸಿಫಿಕೇಶನ್ ಚೆನ್ನಾಗ್ ಅನಿಸ್ತು, ಮತ್ತೆ ಮೆಟೀರಿಯಲ್. ಮತ್ತೆ ಆಮೇಲೆ ಬಂದ್ಬಿಟ್ಟು ನಾನು ಮಷೀನ್ ಪರ್ಚೇಸ್ ಮಾಡಿದೆ. 1.5 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಒಳ್ಳೆ ಮೈಲೇಜು ಬೇರೆ ಮಷೀನ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಬ್ಯಾಕೋ ಲೋಡರು ನನಗಂತೂ ಚೆನ್ನಾಗ್ ಅನ್ಸಿದೆ. ಯಾಕಂದ್ರೆ ಒಂದೊಂದು ಮಷೀನ್ ಬಂದ್ಬಿಟ್ಟು 1 ವರ್ಷ ಆದ್ಮೇಲೆ, 2,000-3,000 ಗಂಟೆ ಆದ್ಮೇಲೆ ಬುಷಿಂಗ್ ಚೇಂಜ್ ಮಾಡ್ಕೊಳ್ಳುತ್ತೆ. ಮತ್ತೆ ಅಲ್ಲಿ ಬ್ರೇಕ್ ಇಲ್ಲಿ ಬ್ರೇಕ್ ಆಗುತ್ತೆ. ಹೋಸಸ್ ಇದ್ರದ್ದು ಕಂಪೇರ್ ಮಾಡಿದ್ರೆ ಹೋಸ್ ಮಾತ್ರ ತುಂಬಾ ಸ್ಟ್ರಾಂಗ್ ಇದೆ. ಯಾಕಂದ್ರೆ ಸೇಮ್ ಟಾಟಾ ಇಟಾಚಿ ಏನಿದೆ ಅದೇ ಹೋಸ್ ಹಾಕಿದ್ದಾರೆ ಇದಕ್ಕೆ. ಮತ್ತೆ ಬುಷಿಂಗ್ ಅಂತೂ ಹೋಗೋದೇ ಇಲ್ಲ. ನಾನು ಹೋದ ವರ್ಷ 1.5 ವರ್ಷ ಆಯ್ತು ತಗೊಂಡ್ಬಿಟ್ಟು, ಈಗ 3,000 ರನ್ನಿಂಗ್ ಮಾಡಿದೀನಿ. ಇನ್ನೂ ತನ ಬುಷ್ ಹೋಗಿಲ್ಲ, ಏನಿಲ್ಲ. ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ನೀವು ಕಂಪೇರ್ ಮಾಡಿ ನೋಡ್ಬೋದು. ಬೇಕಂದ್ರೆ ಬೇರೆ ಮಷಿನ್ಗಳಿಗೆ ಈ ಮಷಿನ್ಗಳಿಗೆ ಹೋಲಿಸಿದ್ರೆ ಒಳ್ಳೆ ಮಷಿನ್ ಇದೆ. ಮತ್ತೆ ಮೈಲೇಜ್ ಬಂದ್ಬಿಟ್ಟು ನಮ್ಗೆ 3.5 ಲೀಟರ್ ಕೊಡುತ್ತೆ. 3.5 ಲೀಟರ್ ಇಂಥ ಮಷಿನ್ ಎಲ್ಲಿ ಕೊಡಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡಿ. ಒಳ್ಳೆ ಮಷಿನ್ ಇದೆ, ಮಾರ್ಕೆಟ್ ಅಲ್ಲಿ ತುಂಬಾ ಹೆಸರಿದೆ. ಮಷಿನ್ ಒಳ್ಳೆ ತಗೋಬಹುದು. ಮತ್ತೆ ಕೆಲಸ ಮಾಡುವಾಗ್ಲೂ ಅಷ್ಟೇ, ತುಂಬಾ ಸ್ಪೀಡ್, ಸ್ವಿಂಗ್ ಎಲ್ಲ ತುಂಬಾ ಸ್ಪೀಡ್ ಇದೆ. ಆಪರೇಟರ್ಗಳು ಅದೇ ಹೇಳ್ತಾರೆ, ಮತ್ತೆ ಫಾರ್ಮರ್ ಜನಗಳು ಅದೇ ಹೇಳ್ತಾರೆ. ನಮ್ಗೆ ಇವಾಗ ಹೆಂಗಂದ್ರೆ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಆ ಮಷೀನು ಈ ಮಷೀನು ಅನ್ಕೊಂಡು ನಮ್ಗೆ ಏನ್ ಬೇಕಾಗಿದೆ, ಒಳ್ಳೆ ಸ್ಪೀಡು, ಮತ್ತೆ ರೈತರಿಗೆ ಒಳ್ಳೇದಾಗ್ಲಿ, ನಮಗೂ ಒಳ್ಳೇದಾಗ್ಲಿ ಮೈಲೇಜ್ ಅಲ್ಲಿ. ಮತ್ತೆ ಕೆಲವ್ರು ಹೇಳ್ತಾರೆ ಈ ಮಷೀನು ರೀಸೇಲ್ ಇಲ್ಲ ಅಂತ. ರೀಸೇಲ್ ತಗೊಂಡ್ಬಿಟ್ಟು ಏನ್ ಮಾಡಿದ್ದೀರಾ, ನಮ್ಗೆ ಡೀಸೆಲ್ ಅಲ್ಲಿ ಬೆನಿಫಿಟ್ ಮಾಡ್ಕೊಡುತ್ತೆ. ಬೇರೆ ಮಷೀನ್ಗಳು ಕೊಡುತ್ತೆ, ಅಷ್ಟು ಕೊಡುತ್ತೆ, ಇಷ್ಟು ಕೊಡುತ್ತೆ, ನಾವು ಹೇಳಕ್ಕಾಗಲ್ಲ. ಈ ಮಷೀನ್ ನನಗಂತೂ ತುಂಬಾ ಇಷ್ಟ ಆಗಿದೆ. ನಾನು ಇನ್ನೊಂದು ಬುಕ್ ಮಾಡ್ತಾ ಇದ್ದೀನಿ, ಸೇಮ್ ಮಷೀನು. ಒಳ್ಳೆ ಪ್ರೈಸ್ ಅಲ್ಲಿ ಸಿಕ್ಕಿದೆ, ತಗೋಬಹುದು. ಮಷೀನ್ ಸಖತ್ತಾಗಿದೆ. ಇದ್ರ ಟೀತ್ ಬಂದ್ಬಿಟ್ಟು ನೋಡ್ತಿದ್ರೆ ಒಂದ್ ಸರ್ತಿ ನೋಡಿ, ಬನ್ನಿ ತೋರಿಸ್ತೀನಿ. ಎಲ್ಲ ಇಟಾಚಿ ಟೀತ್ ಕೊಟ್ಟಿದ್ದಾರೆ ಇದಕ್ಕೆ. ಮತ್ತೆ ಬೇರೆ ಮಷೀನ್ ಎಲ್ಲ ಮುರಿದೋಗುತ್ತೆ. ಇದು ಅಡಾಪ್ಟರ್ಗೆ ಇದು ಟೀತ್ ಕೊಟ್ಟಿದ್ದಾರೆ, ಸೌಂಡೇ ಹೋಗಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಇದು ಆಗ್ಲಿ, ಮತ್ತೆ ಸಿಲಿಂಡರ್ ಆಗ್ಲಿ, ವಿಪ್ರೋ ಸಿಲಿಂಡರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಅದನ್ನು. ಹೋಸ್ ನೋಡ್ಬೇಕು ನೀವು, ಹೋಸ್ ಅಂತೂ ತುಂಬಾ ಸ್ಟ್ರಾಂಗ್ ಇದೆ, ತುಂಬಾ ಸ್ಟ್ರಾಂಗ್ ಇದೆ ಹೋಸು, ಸ್ವಲ್ಪನು ಮುರಿಯಲ್ಲ. ನಾನು ಮುಂಚೆನು ನೋಡಿದೆ, ಹಾರ್ಡ್ ಕೆಲಸ ಮಾಡಿ ನೋಡಿದೆ, ತುಂಬಾ ಸ್ಟ್ರಾಂಗ್ ಇದೆ ಹೋಸಸ್. ಮತ್ತೆ ಮುಂದ್ಗಡೆ ಬಕೆಟ್ ನೋಡಿದ್ರೆ, ಬನ್ನಿ ತೋರಿಸ್ತೀನಿ. ಬಕೆಟ್ ನೋಡಿದ್ರೆ ನೀವು ಹೈವಾ ಬಂದ್ಬಿಟ್ಟು ಬೇರೆ ಮಷೀನ್ ಸೆಂಟ್ರಲ್ಲಿ ಹಾಕಕ್ ಬರಲ್ಲ. ಇದು ಫುಲ್ ಸೆಂಟ್ರಲ್ಲಿ ಲೋಡ್ ಮಾಡುತ್ತೆ. ಯಾಕಂದ್ರೆ ನಾನು ಮಣ್ಣೆಲ್ಲ ಹೊಡೆದಿದ್ದೀನಿ, ಫುಲ್ ಸೆಂಟ್ರಲ್ಲಿ ಲೋಡ್ ಮಾಡುತ್ತೆ, ಬೇಗ ಬೇಗ ಲೋಡ್ ಮಾಡುತ್ತೆ. ಬೇರೆ ಮಷೀನ್ಗಿಂತ ದೊಡ್ಡದು, ತುಂಬಾ ದೊಡ್ಡದಿದೆ. ಮತ್ತೆ ಕೆಲವೊಂದು ಮಷೀನ್ಗಳು ಲೋಡ್ ಮಾಡುವಾಗ ಇಂಜನ್ ಟಚ್ ಆಗುತ್ತೆ. ಇದು ಇಂಜನ್ ಫುಲ್ ಕಾಂಪ್ಯಾಕ್ಟ್ ಕೊಟ್ಟಿದ್ದಾನೆ, ಆರಾಮಾಗಿ ಲೋಡ್ ಮಾಡಬಹುದು. ಮತ್ತೆ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಇದೆ. ನೀವು ಬನ್ನಿ, ಬಂದ್ಬಿಟ್ಟು ನೋಡಿ, ಮಷೀನು ಚೆನ್ನಾಗಿದೆ. ಓಕೆ.